भाजपा के प्रदेश महासचिव पी राजू ने सिद्धारमैया सरकार से कहा कि वो गरीबों से कितना पैसा चाहती है, इसका बोर्ड लगाएं। भाजपा की जन आक्रोश यात्रा, बसव वसति आवास योजना और प्रधानमंत्री आवास योजना को लेकर भाजपा ने कर्नाटक सरकार के खिलाफ प्रदर्शन कर रही है। सोमवार को भाजपा ने रायबाग शहर में विरोध प्रदर्शन किया। भाजपा नेताओं ने राज्य की कांग्रेस सरकार की नीतियों के खिलाफ विरोध प्रदर्शन किया। इस दौरान भाजपा कार्यकर्ताओं ने नारेबाजी की। पूर्व विधायक पी राजू ने कहा कि राज्य सरकार बसव वसति आवास योजना के बारे में नहीं जानती। कांग्रेस नगर सेवक कार्यकर्ता केंद्र सरकार की प्रधानमंत्री आवास योजना को पूरा करने के लिए 10,000 की मांग कर रहे हैं, जिससे आम लोग परेशान हैं। उन्होंने कहा कि सरकार को लोगों की कोई परवाह नहीं है, वे बस किसी तरह सत्ता में बने रहना चाहते हैं। सोमवार को भाजपा कार्यकर्ताओं ने तालुका पंचायत रायबाग की और मार्च निकाला। इस समय पुलिस की कड़ी तैनाती की गई थी। भाजपा कार्यकर्ताओं ने तालुका पंचायत रायबाग के सामने टायर जलाए और गुस्से में नारेबाजी की। पूर्व भाजपा विधायक पी राजू ने कहा कि केंद्र सरकार ने प्रधानमंत्री आवास योजना के तहत रामबाग तालुका में 14,000 घरों को मंजूरी दी है, लेकिन आप लोग इस पर भी काम नहीं कर रहे हैं। इस मार्च में विधायक डीएम एहोल, पूर्व विधायक पी राजीव अप्पाची गौड़, श्रीधर मुदलगी, तहसीलदार सुरेश मुंजे, कार्यकारी अधिकारी सुरेश कद्दू, मोहन लोहार, मौला अली वाटे, श्रीधर कॉन्ट्रैक्टरी, सुल्तान वाटे, 1,000 से अधिक भाजपा कार्यकर्ता शामिल रहे। ಒಂದೇ ಒಂದು ರೂಪಾಯಿ ಅನುದಾನ ಇಟ್ಟಿಲ್ಲ, ಹಾಗಾಗಿ ಸಪ್ಲಿಮೆಂಟರಿ ಬಜೆಟ್ ಅನ್ನ ತೆಗೆದುಕೊಂಡು ಯಾರು 10,000 ರೂಪಾಯಿ ಒಂದು ಮನೆಗೆ ಲಂಚವನ್ನ ಕೊಡ್ತಾರೆ ಅವರಿಗೆ ಮಾತ್ರ ಮನೆಯನ್ನ ಈ ಸರ್ಕಾರ ಮಂಜೂರು ಮಾಡ್ತಾ ಇದೆ। ಸೊ ರಾಜೀವ್ ಗಾಂಧಿ ನಿಗಮದಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರವನ್ನ BR ಪಾಟೀಲ್ ಅವರು ಏನು ಬಹಿರಂಗಪಡಿಸಿದ್ದಾರೆ, ಸನ್ಮಾನ್ಯ BR ಪಾಟೀಲ್ ಅವರು ಮಾಡಿರುವಂತಹ ಆರೋಪ 100ಕ್ಕೆ 1000 ಪಟ್ಟು ಸತ್ಯ। ಯಾರೆಲ್ಲ ಒಂದೊಂದು ಮನೆಗೆ 10,000 ರೂಪಾಯಿ ಲಂಚವನ್ನ ಕೊಡ್ತಾ ಇದ್ದಾರೆ ಅವರಿಗೆ ಮಾತ್ರ ಮನೆಯನ್ನ ರಾಜೀವ್ ಗಾಂಧಿ ನಿಗಮದಿಂದ ಆದೇಶ ಆಗಿ ಮಂಜೂರಾತಿ ಆಗ್ತಾ ಇದೆ। ಕುಡಚಿ ಮತಕ್ಷೇತ್ರ ಮತ್ತೆ ರಾಯಬಾಗ್ ಮತಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ಸಿನ ಏಜೆಂಟರು ಹಣವನ್ನ ವಸೂಲಿ ಮಾಡುವಂತದ್ದನ್ನ ಪ್ರಾರಂಭ ಮಾಡಿದ್ದಾರೆ। ನಾವು ಕೂಡ ಅಲ್ಲಿ ದುಡ್ಡು ಕೊಟ್ಟು ಮಂಜೂರು ಮಾಡಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಬಡವರ ಕಡೆ ಹಣವನ್ನ ವಸೂಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ। ಆದ್ರೆ ಇಲ್ಲಿ 20,000 ಕೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ। ಬಹುತೇಕ 10,000 ರೂಪಾಯಿ ಜಮೀರ್ ಅಹಮದ್ಗೆ, 10,000 ರೂಪಾಯಿ ಇಲ್ಲಿಯ ಏಜೆಂಟ್ಗೆ ಅಂತ ಹೇಳಿ ಇಟ್ಕೊಂಡಿರ್ಬೇಕು ಅವರು ಲೆಕ್ಕವನ್ನ। ಎರಡನೇದಾಗಿ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಇದೆ ಅಂದ್ರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ರಾಯಬಾಗ ತಾಲೂಕಿಗೆ 2 ಮತಕ್ಷೇತ್ರ ಸೇರಿ ರಾಯಬಾಗ ತಾಲೂಕಿಗೆ 14,000 ಮನೆಗಳು ಮಂಜೂರಾಗಿದ್ದಾವೆ ಅಂತ ಮಾಹಿತಿ ಇದೆ। ಆ ಮನೆಯದು ಅಧಿಕಾರಿಗಳ ಜವಾಬ್ದಾರಿ ಕೇವಲ GPS ಮಾಡೋದಷ್ಟೇ। GPS ಮಾಡಿ ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಬೇಕು। ಆದ್ರೆ ಈ ಅಧಿಕಾರಿಗಳು GPS ಮಾಡೋದಕ್ಕೆ ಯಾರು 5,000 10,000 ಕೊಡ್ತಾರೆ ಅವರ ಮನೆಗಳು ಮಾತ್ರ GPS ಆಗಿ ಅಪ್ಲೋಡ್ ಆಗಿದ್ದಾವೆ। 18ನೇ ತಾರೀಕು ಲಾಸ್ಟ್ ಡೇಟ್ ಇದ್ದಿದ್ರಿಂದ ಸಾವಿರಾರು ಕುಟುಂಬಗಳು, ಬಡ ಕುಟುಂಬಗಳು ಈ ಸರ್ಕಾರಕ್ಕೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಆಗದೆ ಅವರು ಮನೆಯಿಂದ ವಂಚಿತರಾಗಿದ್ದಾರೆ। ಹಾಗಾಗಿ ಈ ಸರ್ಕಾರಕ್ಕೆ ನಾನು ಇನ್ನೊಂದು ಮನವಿ ಮಾಡ್ತಾನೆ, ನೀವು ರಾಜೀವ್ ಗಾಂಧಿ ನಿಗಮದಲ್ಲಿ 10,000 ತಗೊಳ್ತಾ ಇದ್ದೀರಿ, ಇಲ್ಲಿ ಏಜೆಂಟ್ರು 20,000 ಕೇಳ್ತಾ ಇದ್ದಾರೆ। ಒಂದು ರೇಟ್ ಚಾರ್ಟ್ ಆದ್ರೂ ಹಾಕ್ಬಿಡಿಯಪ್ಪ, ಕೈ ಮುಗಿದು ವಿನಂತಿ ಮಾಡ್ತಾನೆ। ನಮ್ಮ ತಾಳಿಯನ್ನ ಮಾರಾಟ ಮಾಡಾದ್ರೂ ಅದನ್ನ ತಂದು ಮುಟ್ಟಿಸ್ತೇವೆ ನಿಮಗೆ। ನಿಮ್ಮ ಹೆಣದ ಮೇಲೆ ಬಡವರ ದುಡ್ಡೇ ಬೇಕು ಅನ್ನೋದಾದ್ರೆ ಚಾರ್ಟ್ ಹಾಕೊಂಡು ಬಿಡಿ। ಹಾಗಾಗಿ ಈ ತಾಲೂಕಲ್ಲಿ ಬಡವರಿಗೆ ಇಷ್ಟು ಅನ್ಯಾಯ ಆಗಲಿಕ್ಕೆ ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ನೇರವಾದಂತಹ ಕಾರಣ ಆಗಿದೆ। ಜಮೀರ್ ಅಹಮದ್ ಅವರು ಮಾನ ಮರ್ಯಾದೆ ಅನ್ನುವಂಥದ್ದು ಅವರಲ್ಲಿ ಕಿಂಚಿತ್ತಿದ್ದರೆ ರಾಜೀನಾಮೆಯನ್ನ ಕೊಟ್ಟು ಈ ತನಿಖೆಯನ್ನ ಎದುರಿಸಬೇಕು। ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂತಹ ದೊಡ್ಡ ಆರೋಪ, ಬಡವರಿಂದ ಹಣ ಕೇಳುವಂತಹ ಆರೋಪಕ್ಕೆ ಗುರಿಯಾಗಿದ್ದಕ್ಕೆ ನಿಮಗೆ ಸಮಾಜವಾದಿ ಚಿಂತನೆಯ ಮೇಲೆ ಬಂದವರು ಅಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ। ಈ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ
ಕನಿಷ್ಠ ಸಮಾಜದ ಮುಂದೆ ಮುಖ ತೋರಿಸ್ಕೊಳ್ಳೋ ಕಾರಣಕ್ಕಾಗಾದ್ರೂ ಜಮೀರ್ ಅಹಮದ್ ಅನ್ನ ಉಚ್ಚಾಟನೆ ಮಾಡಿ ತಾವು ನಾನು ಬಡವರ ಪರವಾಗಿ ಇದ್ದೇನೆ ಅಂತ ಹೇಳಿ ತೋರಿಸ್ಕೋಬೇಕು ಅಂತ ಹೇಳಿ ಅವರನ್ನ ಒತ್ತಾಯ ಮಾಡ್ತಾರೆ. ಸರ್, ಇವಾಗ ರಾಜು ಕಾಗೆ ಸ್ವಪಕ್ಷದ ರಾಜು ಕಾಗೆ ಅವರು ಅಂತಂದ್ರೆ ಅವರು 2 ವರ್ಷ ಆದ್ರೂ 25 ಕೋಟಿ ಸಿಎಂ ಅವ್ರು ಕೊಟ್ಟಿದ್ದಾರೆ. ಆದ್ರೆ ಅಧಿಕಾರಿಗಳ ಬಹಳಷ್ಟು ನೋವಾಗಿದೆ. ಪಾಟೀಲ್ ಅವ್ರು ಹೇಳೋದು ನಿಜ. ನಾನು ಅದ ಪರಿಸ್ಥಿತಿ ಬಂದು ನಾನು ರಾಜೀನಾಮೆ 2 ದಿನದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸ್ವಪಕ್ಷದ ರಾಜು ಕಾಗೆ ಅವರು ಸನ್ಮಾನ್ಯ ರಾಜು ಕಾಗೆ ಅವರು ಬಹಳಷ್ಟು ದಿನಗಳಿಂದ ಅನುದಾನಕ್ಕಾಗಿ ನಾನು ಅಂಗಲಾಚ್ತಾ ಇದ್ದೇನೆ ಅನ್ನುವಂತಹ ನೋವನ್ನ ತೋಡ್ಕೊಂಡಿದ್ರು. ಸನ್ಮಾನ್ಯ ರಾಜು ಕಾಗೆ ಅವರು ಅನುದಾನವನ್ನ ತರಬೇಕು ಅಂದ್ರೆ ನಾನೇ ಕಮಿಷನ್ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಈ ಹಿಂದೆ ನೋವನ್ನ ತೋಡ್ಕೊಂಡಿದ್ದನ್ನ ನಾನು ಕೇಳಿದ್ದೇನೆ. ಈಗ ಬರೀ ಕೇವಲ 25 ಕೋಟಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ರಾಜು ಕಾಗೆ ಅವರಿದ್ದಾಗ 100 ಕೋಟಿ 1000 ಕೋಟಿ ಅನುದಾನವನ್ನ ತಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ರು. ಪಾಪ ಇವತ್ತು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಯಾವುದೋ ಕಾರಣಕ್ಕಾಗಿ. ಆದ್ರೆ 25 ಕೋಟಿ ಅನುದಾನ ತರಬೇಕು ಅಂದ್ರೆ ಇವರು ಕೂಡ ರಾಜು ಕಾಗೆ ಅವರು ಕೂಡ ಲಂಚ ಕೊಡಬೇಕಾಗಿದೆ. ಸರ್ಕಾರದಲ್ಲಿ ಇರುವಂತಹ ಶಾಸಕರೇ ಲಂಚ ಕೊಟ್ಟು ಅನುದಾನವನ್ನ ತರಬೇಕು ಅಂದ್ರೆ ಸನ್ಮಾನ್ಯ ಐಹೊಳೆ ಸಾಹೇಬರು 4 ಸಾರಿ ಗೆದ್ದಿದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಬಿಜೆಪಿ ಪಕ್ಷ ಅನ್ನೋ ಒಂದೇ ಕಾರಣಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ. ಹಾಗಾಗಿ ರಾಜು ಕಾಗೆ ಅವರು ಒಬ್ಬರು. ರಾಜು ಕಾಗೆಯವರ ಹಿಂದೆ ಈ ರೀತಿ ಅಸಮಾಧಾನಗೊಂಡಿರುವಂತಹ ಶಾಸಕರ ದಂಡು ಇದೆ. ಇನ್ನು ಮುಂದೆ ಈ ಸರ್ಕಾರ ಏನು ಜನರಿಂದನೇ ಕಿತ್ತು ಜನರಿಗೆ ಕೊಟ್ಟು ನಾವೇನೋ ಗ್ಯಾರಂಟಿ ಕೊಟ್ಟು ಬಿಟ್ವಿ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಮ ಪುಂಗಿ ಇನ್ನು ಮುಂದೆ ನಿಂತು ಹೋಗೋದು ಇದೆ. ರಾಜು ಕಾಗೆ ಅವರು ಒಬ್ಬರೇ ಅಲ್ಲ, ಈ ರೀತಿ ನೋವನ್ನ ತೋಡ್ಕೊಳ್ಳುವಂತವ್ರು ಇನ್ನು 100 ಜನ ಕಾಂಗ್ರೆಸ್ನವರೇ ಸಿದ್ಧಲಾಗಿ ಲೈನ್ ನಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ, ರಾಜು ಕಾಗೆ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದು ನೈತಿಕವಾಗಿ ಸರಿಯಾಗಿದೆ ಅಂತ ಹೇಳಿ ನಾನು ಹೇಳ್ತೇನೆ. ಓಕೆ ಸರ್, ಓಕೆ.